100ಕ್ಕೂ ಹೆಚ್ಚು ಶವಗಳು ಅಂದ್ರೆ ಶವ 100ಕ್ಕೂ ಹೆಚ್ಚು ಅಂದ್ರೆ 80ಕ್ಕೂ ಹೆಚ್ಚಿದೆ. ಅಲ್ಲ, ಅಲ್ಲಿ ಶವಗಳಿದ್ವು, ನಾವ್ ಅದ್ರ ಮಧ್ಯೆ ಶುರು ಮಾಡಿದ್ರೆ ಅಷ್ಟೇ. ಶುರು ನಾವ್ ಮಾಡಿದ್ದು ಇಟ್ಕೊಂಡಿರ್ಲಿಲ್ಲ, ಬಟ್ ಅಲ್ಲಿ ಬರ್ತಾನೆ ಇರುತ್ತೆ. ಮಣಿಕರ್ಣಿಕಾ ಘಾಟ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಗೆ ಎವ್ರಿ 10 minutes ಒಂದೊಂದು ಇದು ನಡೀತಾ ಇರುತ್ತೆ, ಅಲ್ಲಿ ಕಾರ್ಯ ನಡೀತಾ ಇರುತ್ತೆ. ಸೊ ಡ್ಯಾನಿ ಮಾಸ್ಟ್ರು ಒಂದು ಸೀಕ್ವೆನ್ಸ್ ಪ್ಲಾನ್ ಮಾಡಿದ್ವಿ. ಸೊ ಅಲ್ಲಿ ಅದ್ರ ಮಧ್ಯೆ ಫೈಟ್ ನಡಿಬೇಕು ಅನ್ನೋದು. ಸೊ ಆ ಮಧ್ಯದಲ್ಲಿ ಒಂದು ಫೈಟ್ ನಡೆದಿದೆ. ಮಣಿಕರ್ಣಿಕಾ ಘಾಟಲ್ಲಿ ಒಂದು ಮೇಜರ್ ಒಂದು ಸೀಕ್ವೆನ್ಸ್ ನಡೆಯುತ್ತೆ. ಆ ಫೈಟ್ ಅಲ್ಲಿ ಮಣಿಕರ್ಣಿಕಾ ಘಾಟ್ ದಾಟ್ಬಿಟ್ಟೆ ಹೋಗೋ ತರ ಒಂದು ಸೀಕ್ವೆನ್ಸ್ ಇದೆ. ಬಟ್ ನಾವ್ ಇಟ್ಬಿಟ್ಟು ಯಾವ್ದು ಶೂಟ್ ಮಾಡಿಲ್ಲ. ಇವ ಸರ್ ಅದೇ ಪ್ರಶ್ನೆ, ಅಂದ್ರೆ ವಾರಣಾಸಿಯಲ್ಲಿರುವಂತ ಸೀನ್ಗಳು ನಿಮ್ಮ ಕೆರಿಯರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತ ಸೀನ್ಗಳನ್ನ ರೋಹಿತ್ ಸರ್ ನಿಮಗೆ ಕೊಟ್ಟಿದ್ದಾರೆ ಅಂತ. ಮೊದಲನೇದಾಗಿ ವಾರಣಾಸಿ ಅನ್ನೋ ಜಾಗನೇ ನನ್ಗೆ ಸಖತ್ ಇಷ್ಟ ಆಯ್ತು. ಅಂದ್ರೆ ಮುಂಚೆ ಹೋಗಿದ್ದೆ, ಬಟ್ ಈ ಸತಿ ಹೋದಾಗ ತುಂಬಾ ದಿವಸ ಕಳೆದ್ವಲ್ಲ ಶೂಟಿಂಗ್ ಟೈಮ್ ಅಲ್ಲಿ, ಆ ಜಾಗದ ಎನರ್ಜಿ ಅನ್ನೋದು ಡೆಫಿನೆಟ್ಲಿ ಪ್ರತಿಯೊಬ್ರು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಅಂಡ್ ಈ ಸಿನಿಮಾದಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಸಿಚುವೇಶನ್ ನಡೀತಿ ವಾರಣಾಸಿಲಿ. ಅಂಡ್ ಅಫ್ಕೋರ್ಸ್ ಇಡೀ ಸಿನಿಮಾಲಿ ತುಂಬಾ ಸೀನ್ಗಳಿದೆ ನೀವು ಹೇಳ್ದಂಗೆ, ಬಟ್ ವಾರಣಾಸಿ ಎಪಿಸೋಡ್ ತುಂಬಾ ಡಿಫ್ರೆಂಟ್ ಆಗಿದೆ. ನಮ್ ಇಡೀ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಬರೋ ಎಪಿಸೋಡ್ ತುಂಬಾ ಹೊಸದಾಗಿದೆ. ಸರ್, ನಿಮ್ಮ ಅಭಿಮಾನಿಗಳು, ಮನೆ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಒಂದು ಆಸೆ ಇಟ್ಕೊಂಡಿದ್ದಾರೆ. ಲಾಸ್ಟ್ ಆಗಸ್ಟ್ ಅಲ್ಲಿ ಭೀಮಾ ಹೇಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತಿರುವನ್ನು ಕೊಡ್ತೋ ಹಾಗೆ ಈ ಬಾರಿ ಎಕ್ಕ ಅದು ಯುವ ಅವ್ರು ಕೊಡ್ತಾರೆ ಅಂತ. ಥ್ಯಾಂಕ್ ಯು. ಅಷ್ಟು ಆಸೆ ಇಟ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗಿದೆ. ಹಲೋ ಸರ್, ಎಕ್ಕ ಸಿನಿಮಾ ಸಖತ್ತಾಗಿ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ ಹಾಡುಗಳೆಲ್ಲವೂ ಕೂಡ. ಆಲ್ ದ ವೆರಿ ಬೆಸ್ಟ್. ಅಂಡ್ ಸರ್, ಇದು ಇವಾಗ ಥಿಯೇಟರ್ ಅಲ್ಲಿ ಸಿನಿಮಾಗಳನ್ನ ನೋಡುವ ಜನಕ್ಕಿಂತ OTT ಯಲ್ಲಿ ಬಂದ್ಕೂಡಲೇ ನೋಡುವಂತಹ ಜನಗಳು ಜಾಸ್ತಿ ಆಗಿದ್ದಾರೆ. ಸೊ ಥಿಯೇಟರ್ಗೆ ಕರೆತರುವಂತಹ ಸಿನಿಮಾ ಅಂತ ಅನ್ಕೊಳ್ತೀನಿ. ಅಂಡ್ ಯಾವ OTTಗೆ ಈ ಒಂದು ಎಕ್ಕ ಮೂವಿ ಹೋಗ್ತಿದೆ ಅಂತ ಗೊತ್ತಾಗಿಲ್ಲ. ಮೊದಲನೇದಾಗಿ ಥಿಯೇಟರ್ ಅಲ್ಲಿ ಸಿಗೋದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ನಾವು ಬೇರೆ ಯಾವ ಫಾರ್ಮ್ ಅಲ್ಲಿ ನೋಡಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೊ ನಾವು ಸಿನಿಮಾನ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತಿದೀವಿ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಗೋಸ್ಕರನೇ ರಿಲೀಸ್ ಮಾಡ್ತೀವಿ. ಅಂಡ್ OTT ಇನ್ನು ಸದ್ಯಕ್ಕೆ ಅದ್ರ ಬಗ್ಗೆ ಯಾವ್ದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಹೇಳಲ್ಲ. ಮುಂದ್ಗಡೆ ನೆಕ್ಸ್ಟ್ ಅದಾದ್ಮೇಲೆ ಅವ್ರು ಹೇಳ್ತಾರೆ. ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡಿದಾಗ ಈ ಫಿಲ್ಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಗೋಸ್ಕರನೇ ಮಾಡ್ತೀವಿ. ಅಂದ್ರೆ ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದ್ರೆ 1 ವಾರ 2 ವಾರ 3 ವಾರ ಥಿಯೇಟರ್ ಚೆನ್ನಾಗಿ ಓಡುತ್ತೆ, ಬೇಡ 1 ತಿಂಗಳ ಅಂತಾನೆ ಅನ್ಕೊಳ್ಳೋಣ, ಥಿಯೇಟರ್ ಚೆನ್ನಾಗಿ ಓಡುತ್ತೆ. ಲೈಕ್ ಸೆಕೆಂಡ್ ಅಲ್ಲಿ OTT ಕೊಟ್ಬಿಡ್ತಾರೆ. ಸೊ ಅಲ್ಲಿ ಥಿಯೇಟರ್ಗೆ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ, ಬಟ್ OTT ಬಂದ್ ಕೂಡಲೇ ಹೆಂಗಾಗುತ್ತೆ ಅಂತಂದ್ರೆ ಥಿಯೇಟರ್ ಯಾರು ಹೋಗ್ತಾರೆ, OTTಗೆ ಯಾವ್ದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಲ್ಲ ಅಂತ ಅನ್ಕೊಳ್ತಾರೆ. ಸೊ ಈ ಒಂದು ಸಿನಿಮಾನ ಸಡನ್ ಆಗಿ ಕೊಡ್ತೀರಾ OTTಗೆ ಅಥವಾ ಯಾವ ತರ ಅಂತ? ಫಸ್ಟ್ ನಿಮ್ದು ಪ್ರೀವಿಯಸ್ ಕ್ವಶನ್ OTT ಜಾಸ್ತಿ ಜನ ನೋಡ್ತಿದ್ದಾರೆ, ಥಿಯೇಟರ್ ನೋಡ್ತಿದ್ದಾರೆ. ನಿಮ್ ಕ್ವಶನ್ಗೆ ಒಂದು ಕರೆಕ್ಟ್ ಮಾಡ್ಕೊಂಡು ಮಾಡಿ. OTT ತುಂಬಾ ಚೆನ್ನಾಗಿ ನೋಡ್ತಿದ್ರೆ ನಿಮ್ಗೆ ಇನ್ನೊಂದ್ ಕಡೆ OTT ಕನ್ನಡ ಸಿನಿಮಾ ತಗೋತಿಲ್ಲ ಅನ್ನೋದು ಒಂದ್ ಕಡೆ ತುಂಬಾ ಜನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅದನ್ನ ತಪ್ಪಾಗುತ್ತೆ. OTT ಜಾಸ್ತಿ ನೋಡ್ತಿದ್ದಾರೆ, ಥಿಯೇಟರ್ ಜಾಸ್ತಿ ನೋಡ್ತಿದಾರೆ. ಸುಳ್ಳು. ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿದ್ರು ನೋಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ಇಯರ್ ಇಂದ ನೋಟಿಸ್ ಮಾಡಿದ್ರೆ ಎಲ್ಲಾ ಸಿನಿಮಾ ಥಿಯೇಟರ್ ಚೆನ್ನಾಗಿದೆ. ಈಗ OTT ಸಿನಿಮಾ ಥಿಯೇಟರ್ ಚೆನ್ನಾಗಿದ್ರೆ ಮಾತ್ರ ತಗೋತಾರೆ ಅನ್ನೋದನ್ನು ಒಂದು ಕಂಡೀಷನ್ ಇದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಸಿನಿಮಾ ಟು ಸಿನಿಮಾ. ಆ ಹೈಪ್ ಬಸ್ ಏನೇನ್ ಕ್ರಿಯೇಟ್ ಆಗಿರುತ್ತೆ ಅದ್ಮೇಲೆ ಆಗುತ್ತೆ ಫಸ್ಟ್. ಅಂಡ್ ಟೈಮ್ಸ್ ಹ್ಯಾವ್ ಚೇಂಜ್. 100 ದಿನ 50 ದಿನ ಅಂತ ಆಗಿ ತುಂಬಾ ವರ್ಷಗಟ್ಟಲೆ ಆಗುತ್ತೆ ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್. ಈಗ ನೀವು ಮೊದಲು 100 ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ಈಗ ಒಂದೇ ವಾರದಲ್ಲಿ ಬರುತ್ತೆ, 3-5 ದಿನದಲ್ಲಿ ಬರುತ್ತೆ. ಸೊ ಯಾಕಂದ್ರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ. ನಿಮ್ ಮುಂಚೆ 50 ಥಿಯೇಟರ್ ಇರೋದು ಇವತ್ತು 250-300 ಥಿಯೇಟರ್ ವರೆಗೂ ಹೋಗಿದೆ. ಸೊ ಐ ಥಿಂಕ್ ದಟ್ ಕ್ವೆಶ್ಚನ್ ಆಫ್ 4 weeks ಆದ ತಕ್ಷಣ 4 weeks or 5 weeks, ಇವಾಗ ನೀವು ಲಾಸ್ಟ್ 3 years ಇಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್, ಕನ್ನಡ ಒಂದೇ ಅಲ್ಲ, ಯಾವುದೇ ಭಾಷೆ ಆದ್ರೂ 4 ವಾರ ಆದ್ಮೇಲೆ OTT ಬರ್ತಾ ಇರೋದು. ಕೆಲವೊಂದು ಹಿಂದಿಲಿ ದರ್ ಇಸ್ ಅ ರೂಲ್. ಮಲ್ಟಿಪ್ಲೆಕ್ಸ್ ಅವರು PVR ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಆಗ್ಬೇಕು ಅಂದ್ರೆ 8 ವಾರ ನಂತರ ಬರಬೇಕು ಅಂತ. ಸೊ ಡಿಪೆಂಡ್ ಆನ್ ಸಿನಿಮಾ ಟು ಸಿನಿಮಾ. ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ಥಿಂಕ್ 6-7 ವಾರ ಆದ್ಮೇಲೆ ಬಂತು OTTಗೆ. ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲಾರು ಮಾಡೋದವರು 4 weeks. ಅವಾಗ ಇಫ್ ಯು ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ. ಬಟ್ ಐ ಥಿಂಕ್ ನನ್ಗೆ ಥಿಯೇಟರ್ ರನ್ ಇವತ್ತು ಲಿಮಿಟೆಡ್ 3 weeks 4 weeks. ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತ. ತುಂಬಾ ಜನ ನೋಡ್ತಾರೆ. ಮುಂಚೆ ಒಂದು 10 ಥಿಯೇಟರ್ ಇವತ್ತು 50 ಥಿಯೇಟರ್. ಮೈಸೂರಲ್ಲಿ 5-6 ಮಲ್ಟಿಪ್ಲೆಕ್ಸ್ ಆಗಿದೆ. ಮೊದಲು ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ಹಾಕಿರೋರು, ಈಗ 6 ಮಲ್ಟಿಪ್ಲೆಕ್ಸ್ 2 ಸಿಂಗಲ್ ಸ್ಕ್ರೀನ್ ಹಾಕಿದ್ರೆ ಒಂದೇ ಸತಿ ನೋಡೋ ಜನ ಜಾಸ್ತಿ ಆಗ್ತಾರಲ್ವಾ, ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.